ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಹೌದು, ಈ ವಿಡಿಯೋದಲ್ಲಿ ನಾನು ಸಿಂಗೋನಿಯಂ ಪ್ಲಾಂಟ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಸಿಂಗೋನಿಯಂ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ಕೊಡೋಕ್ಕಂತ ಬಂದಿರೋದು. ಇದನ್ನು ಹೇಗೆ ಬೆಳೆಸಬೇಕು, ಯಾವ ರೀತಿ ವೆರೈಟಿ ಇರುತ್ತೆ, ಯಾವ ರೀತಿ ಮಣ್ಣನ್ನು ಇದಕ್ಕೆ ತಗೋಬೇಕು, ಹಾಗೆ ಪ್ರಪೋಗೇಷನ್ನ ಹೇಗೆ ಮಾಡೋದು, ಯಾವ ರೀತಿ ಸನ್ಲೈಟ್ ಕಂಡೀಷನಲ್ಲಿ ಇದನ್ನು ಬೆಳೆಸೋದು ಎಲ್ಲನೂ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿಂಗೋನಿಯಂ ಪ್ಲ್ಯಾಂಟಲ್ಲಿ 50+ ವೆರೈಟೀಸ್ ಇದೆ ಅಂತ ನಾನು ಕೇಳಿದ್ದೀನಿ. ಬಟ್ ನಾನು ನೋಡಿರೋದು ಒಂದು 5ರಿಂದ 6 ವೆರೈಟಿ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಬೇಡ ಅಂತ ಎರಡು ವೆರೈಟಿ, ಅಂತಂದರೆ ನೀವು ನರ್ಸರಿಗೆ ಹೋದಾಗ ಈಸಿಯಾಗಿ ಅವೈಲೇಬಲ್ ಇರೋವಂಥ 2 ವೆರೈಟಿನ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಸೊ ಫಸ್ಟ್ ವೆರೈಟಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಎಲೆ ನೋಡ್ಕೊಳ್ಳಿ ನೀವು, ಎಲೆ ಎಷ್ಟು ಚಿಕ್ಕದಾಗಿದೆ ಅಂತಂದರೆ ಇದರ ಎಲೆ 1ರಿಂದ 1.5 ಇಂಚ್ ಅಷ್ಟೇ ಬೆಳೆಯೋದು. ಇದಕ್ಕಿಂತ ಅಗಲವಾಗಿ ಈ ಎಲೆ ಬೆಳ್ಕೊಳ್ಳೋದಿಲ್ಲ. ಹಾಗೆ ಇದ್ರದ್ದು ಹೈಟು ನೋಡಿ, ಈ ಪ್ಲ್ಯಾಂಟದ್ದು ತುಂಬ ಚಿಕ್ಕದಾಗಿರುತ್ತೆ. ಸೊ ಇದೊಂದು ವೆರೈಟಿ, ಇದು ತುಂಬ ಈಸಿಯಾಗಿ ನಿಮಗೆ ಎಲ್ಲ ನರ್ಸರಿಗಳಲ್ಲೂ ಅವೈಲೇಬಲ್ ಆಗಿರುತ್ತೆ. ಹಾಗೆ ಇದರ ರೇಟ್ ಬಂದುಬಿಟ್ಟು 100ರಿಂದ ಒಂದು 150 ರುಪೀಸಲ್ಲಿ ನಿಮಗೆ ಸಿಗುವಂಥದ್ದು. ಇದು ತುಂಬ ಇಂಡೋರ್ ಆಗಿ ಬೆಳೆಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುವಂಥ ಪ್ಲ್ಯಾಂಟ್ ಇದು. ಸೊ ಇದರಲ್ಲ ಇನ್ನೊಂದು ವೆರೈಟಿ ಬರುತ್ತೆ. ಸೊ ಇದೇ ಸೇಮ್, ಯಾವುದೇ ವೆರೈಟಿ ತೊಗೊಳ್ಳಿ ಸಿಂಗೋನಿಯಮಲ್ಲಿ ಮೇಂಟೆನೆನ್ಸ್, ಕೇರಿಂಗ್ ಮಾತ್ರ ಎಲ್ಲನೂ ಸೇಮ್ ಆಗಿರುತ್ತೆ. ಬಟ್ ಎಲೆ ಶೇಪ್ ಹಾಗೆ ಅದ್ರ ಮಧ್ಯೆ ಇರುವಂಥ ವೇನ್ಸ್ ಮಾತ್ರ ಚೇಂಜ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಪಾಟ್ ಸೈಜ್ನ ನೀವು ಈ ರೀತಿ ಚಿಕ್ಕದಾಗಿರುವಂಥ ಪ್ಲ್ಯಾಂಟ್ನ ನೀವು ತೊಗೊಂಬಂದಾಗ ಅಷ್ಟೇ ಚಿಕ್ಕದಾಗಿರುವಂಥ ಪ್ಲ್ಯಾಂಟ್ನ ನೀವು ತೊಗೋಬೇಕಾಗುತ್ತೆ. ನಾನು ಇದನ್ನು ಒಂದು ಪ್ಲ್ಯಾಂಟ್ 6 ಇಂಚ್ ಪ್ಲ್ಯಾಂಟಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸಿರಾಮಿಕ್ ಪಾಟ್ ಒಳಗಡೆ ಇಟ್ಟಿರೋದ್ರಿಂದ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈ 6 ಇಂಚ್ ಪಾಟಲ್ಲಿ ಇದು ಆರಾಮಾಗಿ ಬೆಳ್ಕೊಳ್ಳುತ್ತೆ. ನೀವು 1 ಇಯರ್ ಟು 2 ಇಯರ್ ಆದಮೇಲೆ ಮಾತ್ರ ಇದನ್ನು ನೀವು ರೀಪಾಟ್ ಮಾಡ್ಬೋದು. ಅಷ್ಟರೊಳಗೆ ಯಾವುದೇ ರೀಪಾಟ್ ಮಾಡುವಂಥ ಕೆಲಸ ನಿಮ್ಗೆ ಇರೋದಿಲ್ಲ. ಹಾಗೆ ಇದು ತುಂಬ ಈಸಿಯಾಗಿ ಸರ್ವೈವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡ್ತಾ ಇದ್ದರೆ, ಇದು ದೊಡ್ಡ ಎಲೆದು, ಇದು ನಾನು ಅಂಗೈಯಷ್ಟು ಅಂದರೆ ಒಂದು ಕೈ ಅಂಗೈಯಷ್ಟು ಉದ್ದವಾಗಿರುವಂಥ ಎಲೆ. ಇದಕ್ಕಿಂತ ದೊಡ್ಡ ಎಲೆನೂ ಬರುತ್ತೆ. ಇದು ಸ್ವಲ್ಪ ನೋಡೋಕ್ಕೆ ಚೇಂಜ್ ಆಗಿರುತ್ತೆ, ಅಂದರೆ ಅದು ಚಿಕ್ಕ ಚಿಕ್ಕ ಎಲೆ ಆಗಿರುತ್ತೆ, ಇದು ದೊಡ್ಡದು ಎಲೆ ಆಗಿರುತ್ತೆ. ಹಾಗೆ ಇದ್ರದ್ದು ಸ್ಟೆಮ್ಮು ನೋಡ್ತಾ ಇದ್ದೀರಾ ನೀವು. ಇಲ್ಲೊಂದು ನಾನು ಸಪೋರ್ಟ್ಗೆ ದಾರಾನೂ ಕಟ್ಟಿದ್ದೀನಿ, ಬಿಕಾಸ್ ಇದು ಸ್ವಲ್ಪ ಉದ್ದವಾಗಿ ಬೆಳ್ಕೊಳ್ಳುವಂಥದ್ದು. ಹಾಗೆ ಇದಕ್ಕೆ ಪಾಟ್ ಸೈಜ್ ಯಾವ ರೀತಿ ಇರಬೇಕು ಅಂತಂದರೆ, ಇದು ಉದ್ದವಾಗಿ ಬೆಳ್ಕೊಳ್ಳೋದ್ರಿಂದ ಇದಕ್ಕೆ ಒಂಚೂರು ದೊಡ್ಡದು ಪಾಟ್ನ ನಾನು ತೊಗೊಂಡಿದ್ದೀನಿ. ನೀವು 10 ಇಂಚು 12 ಇಂಚು ಪಾಟ್ಗಳಲ್ಲಿ ಇದನ್ನು ನೀವು ಹಾಕೋಬೋದು. ತುಂಬ ಲೋ ಮೇಂಟೆನೆನ್ಸ್ ಆಗಿರೋವಂಥ ಪ್ಲ್ಯಾಂಟ್ಗಳಲ್ಲಿ ಈ ಸಿಂಗೋನಿಯಂ ಕೂಡ ಒಂದು. ಹಾಗೆ ನೋಡ್ತಾ ಇದ್ದೀರಾ, ಹೊಸ ಗಿಡ ಕೂಡ ಅದರ ಪಕ್ಕದಲ್ಲೇ ಬಂದಿದೆ. ಸೊ ಒಂದು ಚಿಕ್ಕ ವೆರೈಟಿನ ನಾನು ನಿಮಗೆ ತೋರಿಸಿದ್ದೀನಿ, ಚಿಕ್ಕ ಎಲೆದು. ಹಾಗೆ ಇದೊಂದು ದೊಡ್ಡ ವೆರೈಟಿದು, ತುಂಬ ಕನ್ಫ್ಯೂಷನ್ ಬೇಡ. ಹಾಗೆ ನೆಕ್ಸ್ಟ್ ಬಂದು ಇದ್ರದ್ದು ಲೊಕೇಶನ್ ಬಗ್ಗೆ ಮಾತಾಡ್ಕೊಂಬರೋಣ. ಇದ್ರ ಲೊಕೇಶನ್ ಹೇಗಿರಬೇಕು ಅಂತಂದರೆ, ನೀವು ಇದನ್ನು ಕಂಪ್ಲೀಟ್ ಇಂಡೋರ್ ಆಗಿನೂ ಬೆಳೆಸ್ಬೋದು. ಆದರೆ ಇದನ್ನು ವೀಕ್ಲಿ ಟ್ವೈಸ್ ನೀವು ಸೆಮಿ ಶೇಡಲ್ಲಿ ಇಟ್ಟು ಬೆಳೆಸಬೇಕಾಗುತ್ತೆ. ಅಂದರೆ ವೀಕ್ಲಿ ಟ್ವೈಸ್ ಹೊರಗಡೆ ಸೆಮಿ ಶೇಡಲ್ಲಿ ಇಡಬೇಕಾಗುತ್ತೆ, ಯಾವುದನ್ನು ನೀವು ಕಂಪ್ಲೀಟ್ ಇಂಡೋರ್ ಆಗಿ ಯೂಸ್ ಮಾಡ್ಕೋತಾ ಇದ್ದೀರಾ ಆ ಪ್ಲ್ಯಾಂಟನ್ನು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಹೊಸ ಗಿಡ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದನ್ನು ರೀಪಾಟ್ ಮಾಡೋ ಹಾಗಿಲ್ಲ, ಬಿಕಾಸ್ ಹೊಸ ಗಿಡ ಬಂದಿರೋದು ತುಂಬ ಚಿಕ್ಕದಿರೋದ್ರಿಂದ. ಇನ್ನೊಂದು ಗಿಡ ನನ್ನ ಹತ್ರ ಇದೆ, ಅದನ್ನು ನಿಮಗೆ ರೀಪಾಟ್ ಮಾಡಿ ನಾನು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಮಣ್ಣು ಯಾವ ರೀತಿ ಆಗಿದೆ ಅಂತಂದರೆ, ಈ ಮಣ್ಣು ತುಂಬ ಡ್ರೈ ಆಗಿದೆ. ಈ ರೀತಿಯೇ ಇರಬೇಕು. ಇದಕ್ಕೆ ತುಂಬ ಡ್ರೈ ಆದಮೇಲೆ ಮಾತ್ರ ಇದಕ್ಕೆ ನೀರು ಕೊಡಬೇಕು. ನೀವು ಇದನ್ನು ವೀಕ್ಲಿ ಒನ್ಸ್ ಅಥವಾ 10 ಡೇಸ್ಗೆ ಒಂದ್ಸಲ ನೀರು ಕೊಟ್ಟರು ಸಾಕು, ತುಂಬ ಈಸಿಯಾಗಿ ಇದು ಸರ್ವೈವ್ ಆಗುತ್ತೆ. ಹಾಗೆ ನೀರು ಕೊಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಕೊಟ್ಟರೆ ಈ ಗಿಡಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಸರ್ವೈವ್ ಆಗುವಂಥ ಪ್ಲ್ಯಾಂಟ್. ಅಂದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ನೀವು ಲಿವಿಂಗ್ ರೂಮಲ್ಲಿ ಅಥವಾ ವಿಂಡೋಗಳ ಕಾರ್ನರ್ಗಳಲ್ಲಿ ಇದನ್ನು ಆರಾಮಾಗಿ ನೀವು ಇಟ್ಕೋಬೋದು. ಈಗ ಫರ್ಟಿಲೈಸರ್ ಬಗ್ಗೆ ಮಾತಾಡೋದಾದರೆ, ಇದು ಲೆಸ್ ಡಿಮ್ಯಾಂಡಿಂಗ್ ಪ್ಲ್ಯಾಂಟ್ ಆದ್ದರಿಂದ ಇದಕ್ಕೆ ಯಾವುದೇ ರೀತಿಯಾದಂಥ ಫರ್ಟಿಲೈಸರ್ ನೀವು ಪದೇ ಪದೇ ಕೊಡಬೇಕು ಅಂತ ಇಲ್ಲ. ಇದಕ್ಕೆ ನೀವು ವರ್ಷದಲ್ಲಿ 2 ಸಲ ಫರ್ಟಿಲೈಸರ್, ಅದು ಕಾಂಪೋಸ್ಟ್ ಕೊಟ್ಟರೆ, ವರ್ಮಿ ಕಾಂಪೋಸ್ಟ್ ಆಗಲಿ ಕೌಡಂಗ್ ಕಾಂಪೋಸ್ಟ್ ಯಾವುದಾದ್ರೂ ಕೊಟ್ಟರೆ ಸಾಕು. ಇದಕ್ಕೆ ಯಾವುದೇ ರೀತಿಯಾದಂಥ ಮತ್ತೆ ಕಾಂಪೋಸ್ಟ್ ಕೊಡುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಸನ್ಲೈಟ್ ಬೀಳೋ ಜಾಗದಲ್ಲಿ ನೀವು ಇಡಲೇಬಾರ್ದು. ಎಲೆಗಳು ತುಂಬ ಸೂಕ್ಷ್ಮವಾಗಿರೋದ್ರಿಂದ, ತುಂಬ ತೆಳ್ಳಗೆ ಇರೋದ್ರಿಂದ ಬೇಗ ಸುಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಸನ್ಲೈಟಲ್ಲಿ ನೀವು ಇಡಲೇಬಾರ್ದು. ಪಾಯಿಂಟ್ ಬಂದು ಸಾಯಿಲ್ ನೀವು ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಇರಬೇಕು ಅಂತಂದರೆ, 1/3 ಪೋರ್ಷನ್ ಆಫ್ ಗಾರ್ಡನ್ ಸಾಯಿಲ್, ಹಾಗೆ 1/3 ಪೋರ್ಷನ್ ಆಫ್ ಸ್ಯಾಂಡ್,
ಮರಳು 1/3 ಪೋರ್ಷನ್ ಆಫ್ ಕಾಂಪೋಸ್ಟ್ ಹಾಕಿ ಇದನ್ನು ಮೂರನ್ನು ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಮಣ್ಣನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ವೆಲ್ ಡ್ರೈನ್ಡ್ ಮಣ್ಣಾಗಿರಬೇಕು ಈ ಗಿಡಕ್ಕೆ. ಯಾವುದೇ ಗಿಡನ ತಗೊಳ್ಳಿ ನೀವು, ಎಲ್ಲದಕ್ಕೂ ವೆಲ್ ಡ್ರೈನ್ಡ್ ಮಣ್ಣೇ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವು ಸ್ಯಾಂಡ್ನ ಯೂಸ್ ಮಾಡ್ಕೋತಾ ಇರೋದು. ಸೊ ಈ ರೀತಿಯಾಗಿ ನೀವು ಈ ಸಾಯಿಲ್ನ ಪ್ರಿಪೇರ್ ಮಾಡ್ಕೋಬೋದು. ನೀರು ಕೊಡೋದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಯಾವಾಗ ನೀರು ಕೊಡಬೇಕು, ಯಾವ ರೀತಿ ನೀರು ಕೊಡಬೇಕು ಅಂತ. ಸೊ ಅದ್ರ ಬಗ್ಗೆ ಕನ್ಫ್ಯೂಷನ್ಸ್ ಬೇಡ. ಈ ಮಣ್ಣು ಒಣಗಿದಾಗ ಮಾತ್ರ ನೀರು ಕೊಟ್ಟರೆ ಸಾಕು. ಇಲ್ಲೊಂದು ನೋಡ್ತಾ ಇದ್ದೀರಾ ನೀವು, ಇದೊಂದು ಸ್ವಲ್ಪ ಲೈಟ್ ಶೇಡೆಡ್ ಸಿಂಗೋನಿಯಂ ವೆರೈಟಿ. ಇದು ಕಂಪ್ಲೀಟಾಗಿ ಲೈಟ್ ಪೀಚ್ ಕಲರ್ ಟೈಪಲ್ಲಿ ಬರೋವಂಥದ್ದು. ಆದರೆ ಇದನ್ನು ನಾನು ಡೈರೆಕ್ಟ್ ಸನ್ಲೈಟಿಗೆ ಇಟ್ಟಿದ್ದಕ್ಕೋಸ್ಕರ ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ಸ್ಪಾಟ್ ಆಗಿ ಇದ್ರ ಮೇಲೆ ಬಂದಿದೆ. ಹಾಗೆ ಎಲೆ ಕಂಪ್ಲೀಟಾಗಿ ಸುಟ್ಟು ಹೋಗಿದೆ. ಬಟ್ ಎಲೆ ಸುಟ್ಟು ಹೋಗಿರುತ್ತೆ, ಇದ್ರದ್ದು ಸ್ಟೆಮ್ ಆಗಲಿ ಇದ್ರದ್ದು ರೂಟ್ಗಾಗಲಿ ಯಾವುದೇ ಎಫೆಕ್ಟ್ ಆಗಿರೋದಿಲ್ಲ. ಇದು ಇನಿಷಿಯಲ್ ಡೇಸಲ್ಲಿ ಇರೋದ್ರಿಂದ ಇದನ್ನು ನಾವು ಬೇರೆ ಪಾಟ್ಗೆ ಶಿಫ್ಟ್ ಮಾಡಿಬಿಟ್ಟು ಇದನ್ನು ತುಂಬ ಚೆನ್ನಾಗಿ ಇದನ್ನು ಸರ್ವೈವ್ ಆಗೋ ಥರ ನಾವು ಮಾಡ್ಬೋದು. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಎಲೆ ಮಾತ್ರ ಕಂಪ್ಲೀಟಾಗಿ ಸುಟ್ಟು ಹೋಗಿದೆ. ಹಾಗೆ ಇದರದ್ದು ಹೊಸ ಎಲೆ ಕೂಡ ಬರ್ತಾ ಇದೆ. ಈ ಹೊಸ ಎಲೆ ಬರೋವಾಗ ನೀವು ಮತ್ತು ಅದನ್ನು ಬಿಸಿಲಲ್ಲಿ ಇಟ್ಟರೆ ಹೊಸ ಎಲೆ ಬರೋದು ಕೂಡ ಅದೇ ರೀತಿಯಾಗಿ ಸ್ಪಾಟ್ ಆಗಿನೇ ಬರುತ್ತೆ. ಬಟ್ ಇಲ್ಲಿ ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಇದು ಸತ್ತೋಗಿಲ್ಲ ಗಿಡ. ಇದನ್ನು ನಾವು ಆರಾಮಾಗಿ ಬೇರೆಗೆ ಪಾಟ್ಗೆ ಹಾಕಿ ಇನ್ನೂ ಚೆನ್ನಾಗಿ ಬರೋ ರೀತಿ ಇಂಡೈರೆಕ್ಟ್ ಸನ್ಲೈಟಲ್ಲಿ ಅಥವಾ ಇಂಡೋರ್ ಆಗಿ ಇಟ್ಕೊಂಡು ತುಂಬ ಚೆನ್ನಾಗಿ ಇದನ್ನು ಬೆಳೆಸ್ಬೋದು. ಪ್ಲ್ಯಾಂಟ್ ನೀವು ಆರಾಮಾಗಿ ಮನೆಯಲ್ಲಿ ಇಟ್ಕೊಂಡು ಬೆಳೆಸ್ಬೋದು. ಬಿಕಾಸ್ ಲೋ ಮೇಂಟೆನೆನ್ಸ್, ತುಂಬ ಟೈಮ್ ಯಾರಿಗೆ ಇಲ್ಲ ಕೇರ್ ಮಾಡೋಕ್ಕೆ ಪ್ಲ್ಯಾಂಟ್ಗಳ ಬಗ್ಗೆ, ಅವರು ಈ ಪ್ಲ್ಯಾಂಟ್ನ ಆರಾಮಾಗಿ ಬೆಳೆಸ್ಬೋದು. ಹಾಗೆ ಹೊಸದಾಗಿ ಯಾರು ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಫಸ್ಟ್ ಹೋಗಿ ನೀವು ನರ್ಸರಿಗೆ ಹೋದಾಗ ಸುಮಾರು ಗಿಡಗಳನ್ನ ನೋಡ್ತೀರಾ. ಯಾವ ಗಿಡ ತೊಗೊಬರೋದು, ಇದ್ರ ಮೇಂಟೆನೆನ್ಸ್ ಬಗ್ಗೆ ನಮಗೆ ಗೊತ್ತಿಲ್ವಲ್ಲ, ಹೇಗೆ ಮಾಡೋದು ಅಂತ ನಿಮ್ಗೆ ಯಾವುದಾದ್ರೂ ಮೈಂಡಲ್ಲಿ ಯಾವತ್ತಾದರೂ ಬಂದರೆ ಈ ವಿಡಿಯೋನ ನೆನಪು ಮಾಡ್ಕೊಳ್ಳಿ. ನೀವು ಹೊಸಬರಾದರೆ ಫಸ್ಟ್ ಹೋಗಿ ನೀವು ಸಿಂಗೋನಿಯಂ ಪ್ಲ್ಯಾಂಟ್ನ ಆರಾಮಾಗಿ ತರ್ಬೋದು. ಬಿಕಾಸ್ ಬಿಸಿಲಲ್ಲಿ ಒಂದು ಇಡಬಾರ್ದು ಅನ್ನೋದು ಬಿಟ್ಟರೆ ಇನ್ಯಾವುದೂ ನೀವು ಮೇಂಟೈನ್ ಮಾಡಬೇಕು, ಕೇರ್ ಮಾಡಬೇಕು ಅಂತ ಏನಿಲ್ಲ. 8 ದಿನಕ್ಕೊಂದು ಸಲ ಅಥವಾ 10 ದಿನಕ್ಕೊಂದು ಸಲ ನೀರು ಕೊಟ್ಟರೆ ಸಾಕು. ತುಂಬ ಚೆನ್ನಾಗಿ ಬುಷಿಯಾಗಿ ಬೆಳ್ಕೊಳ್ಳುವಂಥ ಪ್ಲ್ಯಾಂಟ್ ಇದು. ಇಲ್ಲಿ ನೋಡ್ತಾ ಇದ್ದೀರಾ, ಸುತ್ತಲೂ ಮಣ್ಣನ್ನು ನಾನು ಸ್ವಲ್ಪ ಸಡ್ಲ ಮಾಡಿಕೊಂಡು ಇದನ್ನು ನಾನು ರೀಪಾಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನೀವು ಪ್ರಪೋಗೇಷನ್ನ ಕೂಡ ಮಾಡ್ಬೋದು. ಯಾವ ರೀತಿ ಪ್ರಪೋಗೇಷನ್ನ ಮಾಡಬೇಕು ಅಂತಂದರೆ, ವಾಟರ್ ಪ್ರಪೋಗೇಷನ್ನು ಇದರಲ್ಲಿ ನಡೆಯುತ್ತೆ. ಹಾಗೆ ರೂಟ್ ಡಿವಿಷನಲ್ಲಿ, ಅಂದರೆ ಇವಾಗ ತೋರಿಸ್ತಾ ಇದ್ದೀನಲ್ಲ, ನಾನು ರೂಟನ್ನು ಸಪ್ರೇಟ್ ಮಾಡಿಕೊಂಡು ಡಿವಿಷನ್ ಮಾಡಿಕೊಂಡು ಈ ರೀತಿಯಾಗಿ ಪ್ರಪೋಗೇಷನ್ ಮಾಡುತ್ತಾ ಇದ್ದೀನಿ. ಈ ಎರಡೂ ಮೆಥಡಲ್ಲಿ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ 4ರಿಂದ 5 ರೂಟ್ಸು ಸಪ್ರೇಟ್ ಆಗಿದೆ ಇದರಲ್ಲಿ. ಇದನ್ನು ನಾನು ಸಪ್ರೇಟ್ ಪಾಟಿಗೆ ಹಾಕ್ಕೊಳ್ಳಲ್ಲ. ಬಿಕಾಸ್ ಇದು ಆಲ್ರೆಡಿ ಸ್ವಲ್ಪ ಸ್ಟ್ರೆಸ್ಸಲ್ಲಿ ಇರೋದ್ರಿಂದ, ಬಿಕಾಸ್ ನಾವು ಬಿಸಿಲಲ್ಲಿ ಇಟ್ಟಿರೋದ್ರಿಂದ ಇದು ಎಲ್ಲನೂ ಸೇರಿ ನಾನು ಮತ್ತು ಒಂದೇ ಪಾಟ್ಗೆ ಹಾಕ್ತೀನಿ. ಸೊ ನೋಡಿ, ಇಲ್ಲಿ ನಾನು ಒಂದು ಚಿಕ್ಕ ಪಾಟ್ನ ತೊಗೊಂಡಿದ್ದೀನಿ. ಇದಕ್ಕೆ ಡ್ರೈನೇಜ್ ಹೋಲ್ ತುಂಬ ಇದೆ. ಇದನ್ನು ಕವರ್ ಮಾಡೋಕ್ಕೆ ನೀವು ಯಾವುದಾದ್ರೂ ಚಿಕ್ಕ ಕಲ್ಲುಗಳನ್ನ ಇಟ್ಕೋಬೋದು. ಬಟ್ ನಾನಿಲ್ಲಿ ತೆಂಗಿನಕಾಯಿ ಚಿಪ್ಪದು ನಾನು ಅದನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಹೇಗಿದ್ದರೂ ಎಸಿತೀರಾ, ಅದನ್ನು ಚಿಕ್ಕದಾಗಿ ಚೂರು ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಡ್ರೈನೇಜ್ ಹೋಲ್ನ ಕವರ್ ಮಾಡೋಕ್ಕೆ. ಇದ್ರ ಮೇಲೆ ನಾವು ಈ ಪಾಟ್ ಎಷ್ಟಿದೆ ಅಷ್ಟು 3/4 ಅಷ್ಟು ಮಣ್ಣನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋತೀನಿ. ಈ ಮಣ್ಣನ್ನು ಮಿಕ್ಸ್ ಮಾಡೋದು ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ ಈ ವಿಡಿಯೋದಲ್ಲಿ ಯಾವ ರೀತಿ ಅಂತ. ಇಲ್ಲಿ ನೋಡ್ತಾ ಇದ್ರೆ ಇದರಲ್ಲಿ ಆಲ್ರೆಡಿ ನಾನು ಮಣ್ಣು ಅಂತಂದರೆ ಗಾರ್ಡನ್ ಸಾಯಿಲ್ 1/3 ಪೋರ್ಷನ್ ಹಾಗೆ ಸ್ಯಾಂಡ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 1/3 ಪೋರ್ಷನ್ ಆಗುವಷ್ಟು ನಾನು ಇದಕ್ಕೆ ಕಾಂಪೋಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಕಾಂಪೋಸ್ಟ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಹೊಸಬ್ರಿದ್ದೀರಾ ಪ್ಲೀಸ್ ಚಾನಲ್ನ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಚಾನಲಲ್ಲಿ ಎಲ್ಲ ವಿಡಿಯೋಗಳು ಇದೆ. ಈ ಕಾಂಪೋಸ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ಇವಾಗ ನೋಡ್ತಾ ಇದ್ದೀರಾ 1/3 ಅಷ್ಟು, ಅಂದರೆ ಪಾಟದು 1/3 ಅಷ್ಟು ನಾನು ಹಾಕ್ಕೊಂಡು ಮಣ್ಣನ್ನು ಅದ್ರ ಮೇಲೆ ಈ ರೀತಿಯಾಗಿ ಸುತ್ತಲೂ ನಾನು ಈ ಚಿಕ್ಕ ರೂಟ್ ಡಿವಿಷನಲ್ಲಿ ಏನು ತೊಗೊಂಡಿದ್ವಿ ಆ ಗಿಡಗಳನ್ನ ಇಲ್ಲಿ ಚೆನ್ನಾಗಿ ನೆಟ್ಟು ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕಿ ಎತ್ತಿಟ್ಟಿದ್ದೀನಿ. ಒಂದು 15 ದಿನದಲ್ಲಿ ಅದರ ಅಪ್ಡೇಟ್ ನಿಮಗೆ ತೋರಿಸ್ತೀನಿ, ಏನಾದ್ರು ಚೇಂಜಸ್ ಆಗಿದೆಯಾ ಇಲ್ವಾ ಅಂತ. ಹಾಗೆ ಅದರಲ್ಲೇ ರೂಟ್ ಡಿವಿಷನ್ ಮಾಡ್ಕೋಬೇಕಾದ್ರೆ ಈ ರೀತಿಯಾಗಿ ಒಂದು ಬಳ್ಳಿ ಥರ ಸಿಕ್ಕಿತ್ತು. ಇದನ್ನು ನಾನು 2 ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಈಗ ಮನಿ ಪ್ಲ್ಯಾಂಟ್ಗೆ ಯಾವ ರೀತಿ ನಾಟ್ ಟೈಪ್ ಇರುತ್ತೆ ಅದೇ ರೀತಿ ಇದಕ್ಕೂ ಎಲೆ ಹಿಂದ್ಗಡೆ ಈ ಸ್ಟೆಮ್ಮಲ್ಲಿ ಇರುತ್ತೆ. ಸೊ ಆ ರೀತಿಯಾಗಿ ಅದನ್ನು 2 ರೀತಿ 2 ಪಾರ್ಟಾಗಿ ಕಟ್ ಮಾಡಿಕೊಂಡು ಅದನ್ನು
ನೀರಲ್ಲಿ ನಾನು ಪ್ರಪೋಗೇಷನ್ಗೋಸ್ಕರ ಇಟ್ಟಿದ್ದೀನಿ. ಸೊ ನೋಡೋಣ ಯಾವುದು ಫಾಸ್ಟಾಗಿ ಆಗುತ್ತೆ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಇದರಲ್ಲಿ ಕಂಪ್ಲೀಟ್ ನಾನು ಎಲ್ಲ ಟಾಪಿಕನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ವಾಸ್ತು ಪ್ಲ್ಯಾಂಟ್ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ, ಚಾನಲ್ ಪೇಜಲ್ಲಿ ಅಪ್ಲೋಡ್ ಆಗಿದೆ, ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ನಿಮಗೂ ಒಂದು ವಾಸ್ತು ಪ್ಲ್ಯಾಂಟ್ಸ್ಗಳ ಬಗ್ಗೆ ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್.